ಬ್ಲ್ಯಾಕ್ ಅಮೇರಿಕನ್ ಶರ್ಟಿನ ಬಟನ್ ಅನ್ನ ಇಟ್ಕೊಂಡು ಆ ಬಟನ್ ಹೋಲ್ ಮುಖಾಂತರ ನನ್ನ ಶೋವನ್ನು ಮಾಡ್ತಾ ಇದ್ದೆ. ಫ್ರಂಟ್ ಹೋಲ್ ಕೂತ್ಕೊಂಡು ಬಟನ್ ಹೋಲ್ ನನಗೆ ಬಹಳ ವಿಚಿತ್ರ ಆಯ್ತು. ನಾನು ಒಂದು ಐಟಮ್ಗೆ ಅವನನ್ನು ಸ್ಟೇಜಿಗೆ ಕರೆದೆ, ಬರ್ಲಿಲ್ಲ. ಕೈ ಹಿಡಿದು ಈ ಕತ್ತಿಪನ್ನು ಹಿಡ್ಕೊ, ಬಿಡಬಾರ್ದು ನೀನು ಕತ್ತಿಪನ್ನು, ಬಿಟ್ರೆ ನೀನು ಸೋತಿ ಅಂತ ಲೆಕ್ಕ. ಆ ಕಾಯಿಲೆ ಬಂದ ನಿಮ್ಮ ಲಿವರು ಕೊಳತ ಹಲಸು ಬೆರಳು ಹಾಕಿದೆ. ಈ ನಾನು ವಿಸ್ಕಿ ಆಗಿರ್ತೇನೆ ಹಾಕಿ ಒಂದು ಸ್ಪೂನ್ ತಗೊಂಡು ಅದನ್ನು ತೆಗೆದು ಅದು ಸಾಲಿಡ್ ಆಗಿರುತ್ತೆ. ಇವತ್ತು ಇಲ್ಲಿ ನಾನು ಅವ್ರಿಗೆ ಹೇಳ್ಬೋದು, ಇದು ವಿಸ್ಕಿ ರಮ್ ಏನೇ ಇರಲಿ ಇದನ್ನ ಒಂದೊಂದು ಪಟ್ಟಿ ನನ್ನ ಲೆಕ್ಕದಲ್ಲಿ ಕಾಂಪ್ಲಿಮೆಂಟರಿ ಆಗಿ ಇವರಿಗೆಲ್ಲ ಕೊಡಬೇಕು ಅಂತೇಳಿ ನಗಾಡ್ತೇನೆ ನಾನು. ಕೊನೆಗೆ ಅದನ್ನು ಕವರ್ ಓಪನ್ ಮಾಡಿ ನೋಡಿಕೊಳ್ಳುತ್ತೆ, ಅದಕ್ಕೆ ಒಂದು ಗ್ಲಾಸ್ ಹಾಲು. ಈ ಪೇಪರನ್ನು ನಿನಗೆ ಕೈಯಿಂದ ಹರಿಲಿಕ್ಕೆ ಸಾಧ್ಯ ಇಲ್ಲ, ನೀನು ಅದನ್ನೇ ಮನಸ್ಸಲ್ಲಿ ಆಲೋಚನೆ ಮಾಡಬೇಕು. ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ನೀನು ಆಲೋಚನೆ ಮಾಡಿ ನೋಡು ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಹರಿತಾರೆ. ಲಾಗ ಹಾಕಿದ್ರೆ ಅವರಿಗೆ ಪೇಪರ್ ಹರಿಲಿಕ್ಕೆ ಆಗುತ್ತೆ. ಸರ್, ನೀವು ಈ ರಾಷ್ಟ್ರೀಯತೆಯ ಬಗ್ಗೆ ಅದರ ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರಿ ಯೋಜನೆಗಳು ಮತ್ತೆ ಈ ಜಾತ್ಯತೀತತೆ, ಭಾವೈಕ್ಯತೆ ಇದ್ರ ಬಗ್ಗೆ ಮ್ಯಾಜಿಕ್ ಮಾಡಿದ್ರಿ. ಅದೇ ತುಂಬ ಸಂದರ್ಭಕ್ಕೆ ಸರಿಯಾಗಿ ಕೆಲವು ಸಲ ಮಾಡಿದ್ದೇನೆ, ಕೆಲವು ಐಟಮ್ಸ್ ಮಾಡಿದ್ದೇನೆ ನಾನು. ಒಂದ್ಸಲ ಈ ಕೃಷಿ ಇದ್ರ ಅಗ್ರಿಕಲ್ಚರ್ ಪ್ರೊಡಕ್ಷನ್ನ ಅದಕ್ಕೆ ಪ್ರಚಾರ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಒಂದು ಮ್ಯಾಜಿಕ್ ಐಟಮ್ ಇದೆ. ಅದು ಒಂದು ಫ್ಲವರ್ ಇದ್ದರೆ ಆ ಒಂದು ಫ್ಲವರು ಇದ್ದಕ್ಕಿದ್ದಾಗ ಅಲ್ಲಿ ಬಂಚ್ ಆಫ್ ಫ್ಲವರ್ಸ್ ಅದನ್ನು ತೋರಿಸಿ ಅವರಿಗೆ ಹೇಳೋದು, ನೀವು ಪ್ರಾಪರ್ ಆಗಿ ನೀವು ಕೃಷಿ ಮಾಡಿದರೆ ಹಾಗೆ ನಿಮ್ಮ ಬೆಳೆ ಕೂಡ ನಿಮಗೆ ಹೀಗೆ ಬರ್ತಿದೆ. ಮತ್ತು ನಮ್ಮದೊಂದು ವಾಟರ್ ಆಫ್ ಇಂಡಿಯಾ ಅಂತ ಒಂದು ಮ್ಯಾಪ್ ಇದೆ, ನೀರು ಅವಿರತವಾಗಿ ಒಂದು ಪಾತ್ರದಿಂದ ಬೀಳ್ತಾ ಇರ್ತದೆ, ಮುಗಿಯೋದಿಲ್ಲ. ಹಾಗೆ ನಮ್ಮ ದೇಶದಲ್ಲಿರುವ ಎಲ್ಲ ನದಿಗಳನ್ನು ನಾವು ಸ್ವಚ್ಛತೆ ಕಾಪಾಡಬೇಕು. ಅದಕ್ಕೆ ಈ ನೀರು ಬಿದ್ದದ್ದು ಅದನ್ನು ನೋಡಿದರೆ ಎಲ್ಲ ಕೆಂಪು ನೋಡಿ, ನಾವು ಮಾಡಿದ ಕೊಳಕು ಈ ರೀತಿಯೆಲ್ಲ ನೀರು ಯಾವತ್ತೂ ಸ್ವಚ್ಛವಾಗಿರಬೇಕು ಅಂತ ಹೇಳುವಾಗ ಆ ಕೊಳಕೆಲ್ಲ ಹೋಗಿ ಕ್ರಿಸ್ಟಲ್ ಕ್ಲಿಯರ್ ನೀರು. ಸೊ ಈ ಥರ ಇಫೆಕ್ಟ್ಸ್ಗಳು ಮಾಡ್ಕೊಂಡು ಐಟಮ್ ಮಾಡಿದೆ. ಆಮೇಲೆ ನೀವು ಹಾಸ್ಪಿಟಲ್ ಜಾದು ಅಂತ ಅದು ನಿಮಗೆ ಫೇಮಸ್ ಅಂತ. ಈ ಕೆಲವು ರೋಗಗಳಿಗೆ ಮತ್ತು ಮಾನಸಿಕ ಅವರಿಗೆ ಮನಸ್ಥೈರ್ಯವನ್ನು ತುಂಬಿಸ್ಲಿಕ್ಕೆ ಅದು ಪ್ರಾರಂಭ ಆಗಿದೆ. ಅಂದರೆ ಅಮೇರಿಕದಿಂದ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಬಂದಿದ್ದ ಎಡ್ವರ್ಡ್ ಮೋರಿಸ್ ಅಂತ, ಅವರು ನಮ್ಮ ಗೆಸ್ಟ್ ಆಗಿ ಹೋಗ್ತಿರ್ಲಿದ್ರು. ಆ ಟೈಮ್ನಲ್ಲಿ KMCಯಲ್ಲಿ ಹೋಗಿ ಅವ್ರ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಮಾಡುವ ಅಂತೇಳಿ ನಾನು ಅವರೆಲ್ಲ ಸೇರಿ ಅಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೆ. ಅಲ್ಲಿ KMCಗೆ ಪ್ರೋಗ್ರಾಮ್ಗೆ ಹೋದಾಗ ನಳಿನಿ ಭಾಸ್ಕರ ಅನ್ನೋ ಹೇಳಿದ್ರು, ಅವರು ಪೀಡಿಯಾಟ್ರಿಕ್ ಹೆಡ್ ಆಗವರು. ಅವ್ರು ಹೇಳಿದ್ರು, ನೋಡಿ ನಮ್ಮಲ್ಲಿ ಒಂದು ಪೇಷಂಟ್ ಹುಡುಗ ಇದ್ದಾನೆ, ಇಲ್ಲಿಗೆ ಬಂದ ನಂತರ ಇವತ್ತಿನವರೆಗೆ ನಗಾಡಲಿಲ್ಲ, ನೀವು ಅವ್ರನ್ನ ನಗುವಾಗ ಮಾಡಿದ್ರು. ಸರಿ, ನಾನು ಮತ್ತೆ ಅವರು ಎಡ್ವರ್ಡ್ ಮೋರಿಸ್ ನಾವು ಬಿಟ್ಟು ಕೆಲವು ಐಟಮ್ಸನ್ನೆಲ್ಲ ಆ ಹುಡುಗನಿಗೆ ಮಾಡಿ ತೋರಿಸಿದ್ರು. ಒಂದು ಐಟಮನ್ನು ಮಾಡಿ ನೋಡಿದ ಕೂಡ ಅವನು ಬಿತ್ತು ನಗಾಡಲಿಕ್ಕೆ. ವೆರಿ ಗುಡ್. ಆಯ್ತು, ಎಲ್ರಿಗೂ ಖುಷಿ. ಮೊದಲು ದಿವಸ ಉದಯವಾಣಿ ಪೇಪರ್ನ ಫ್ರಂಟ್ ಪೇಜಲ್ಲಿ ಹಾಕಿದ್ದಾರೆ, ನಕ್ಕಳ ಆಶಾ ಅಂತ ಹೇಳಿ ಕ್ಯಾಪ್ಷನ್ ಕೊಟ್ಟು ಫ್ರಂಟ್ ಪೇಜಲ್ಲಿ ಹಾಕಿದ್ದಾರೆ. ಅಂದರೆ ಏನಾಗುತ್ತೆ ಅಂದರೆ, ಇನ್ನೊಂದು ಉದಾಹರಣೆ, ಬೆಳಗಾವಿನಲ್ಲಿ ನಾನು ಪ್ರೋಗ್ರಾಮ್ ಮಾಡಿದಾಗ ಒಬ್ಬರು ಆಪರೇಷನ್ಗೆ ಹೋಗಲಿಕ್ಕೆ ತಯಾರಿ, ಅವ್ರಿಗೆ ಧೈರ್ಯವೇ ಇಲ್ಲ. ಕೊನೆಗೆ ನಿಮ್ಮಲ್ಲಿ ಮನಸ್ಥೈರ್ಯ ಇಷ್ಟು ಉಂಟು, ನೀವು ಅದನ್ನು ಗಟ್ಟಿ ಮನಸ್ಸಿನ ಮಾಡಿ ಎಲ್ಲ ಸತ್ಯ ಆಗ್ತದೆ ನೋಡಿ ಅಂತೇಳಿ ಅವರಿಗೆ ಅವರ ಮನಸ್ಥೈರ್ಯ ಹೇಗುಂಟು ತೋರಿಸಿ ಒಂದು ಐಟಮ್ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಟ್ರಿಪ್ನಲ್ಲಿ ಆಗುವಂಥದ್ದು, ಆದರೆ ಅವರು ನಾನು ಹೇಳಿಲ್ಲ. ಅವರು ಏನು ತಿಳ್ಕೊಂಡ್ರೆ ಅವರ ಮನಸ್ಥೈರ್ಯದಿಂದಾಗಿ ಅದು ಆಗಿದ್ದು ಅಂತ ನೋಡಿ. ಕಾನ್ಫಿಡೆನ್ಸ್ ಉಂಟಲ್ಲ ನಿಮಗೆ, ಆಗ್ತದೆ. ನೀವು ಇದೇ ಧೈರ್ಯದಿಂದ ನಾಳೆ ಆಪರೇಷನ್ ಊಟಿಗೆ ಹೋಗಿ ಎಲ್ಲ ಸಕ್ಸಸ್ ಆಗ್ತದೆ ಅಂತೇಳಿ ಅವ್ರಿಗೆ ಏನು ಮಾಡಿದೆ. ಆಪರೇಷನ್ ಆಯಿತು, ಹುಷಾರಾಗಿ ಬಂದ. ಈ ಥರ ಕೆಲವೆಲ್ಲ ಹಾಸ್ಪಿಟಲಲ್ಲಿ ನಾವು ಮಾಡಿದ್ದು ಉಂಟು. ಅದನ್ನು ನೀವು ಅಮೆರಿಕದಲ್ಲೂ ಮಾಡಿದ್ರಿ? ಅಮೆರಿಕದಲ್ಲಿ ಮಾಡಿದ್ದಾಗಂದ್ರೆ ನ್ಯೂಯಾರ್ಕ್ನಲ್ಲಿ ಬ್ರಾಂಕ್ಸ್ ಲೆಬನಾನ್ ಸೈಕಿಕ್ ಹಾಸ್ಪಿಟಲ್ ಅಂತ, ಅಲ್ಲಿ ಡಾಕ್ಟರ್ ಗೋಪಾಲಕೃಷ್ಣ ಉಪಾಧ್ಯಾಯ ಅಂತ ನನ್ನ ಫ್ರೆಂಡ್ ಇದ್ರು. ಅವ್ರು ಹೇಳಿದ್ರು, ನಮ್ಮ ಪೇಷಂಟಿಗೆ ಒಂದು ಪ್ರೋಗ್ರಾಮ್ ಕೊಡಿ ಅಂತ ಹೇಳಿ. ಆಯಿತು ಅಂತ ಹೇಳಿದೆ, ಅಲ್ಲಿ ಪ್ರೋಗ್ರಾಮ್ ಕೊಟ್ಟೆ. ಒಬ್ಬ ಬ್ಲ್ಯಾಕ್ ಅಮೇರಿಕನ್ ಶರ್ಟಿನ ಬಟನ್ ಅನ್ನ ಇಟ್ಕೊಂಡು ಆ ಬಟನ್ ಹೋಲ್ ಮುಖಾಂತರ ನನ್ನ ಶೋವನ್ನು ನೋಡ್ತಾ ಇದ್ದೆ. ಫ್ರಂಟ್ ಹೋಲ್ ಕೂತ್ಕೊಂಡು ಬಟನ್ ಹೋಲ್ ನನಗೆ ಬಹಳ ವಿಚಿತ್ರ ಆಯ್ತು. ನಾನು ಒಂದು ಐಟಮ್ಗೆ ಅವನನ್ನು ಸ್ಟೇಜಿಗೆ ಕರೆದೆ, ಬರ್ಲಿಲ್ಲ. ಕೈ ಹಿಡಿದು ಈ ಕತ್ತಿಪನ್ನು ಹಿಡ್ಕೊ, ಬಿಡಬಾರ್ದು ನೀನು ಕತ್ತಿಪನ್ನು, ಬಿಟ್ರೆ ನೀನು ಸೋತಿ ಅಂತ ಲೆಕ್ಕ ಅಂತ ಹೇಳಿದೆ. ಬಿಟ್ಕೊಂಡ ಬಂದ, ನಾನು ಹೇಳ್ಕೊಂಡು ಬಂದೆ. ಸ್ಟೇಜಿಗೆ ಬಂದ ಕೂಡಲೇ ಅವನು ಸ್ಟೇಜಿನ ನಿಲ್ಲಿಸಿ ಹೇಳಿದೆ, ಒಂದು ಕತ್ತಿಪನ್ನು ಅವನು ಕೊಟ್ಟೆ, ಇನ್ನೊಂದು ಕತ್ತಿಪನ್ನು ಕೊಟ್ಟೆ.
ಆ 2 ಖರ್ಚಿಗೆ ಗಂಟು ಹಾಕಿ ಹಿಡ್ಕೊಂಡ್ಬಿಟ್ಟು ಅವನ ಹತ್ರ ಹೇಳಿದೆ, ನೀನು ನಿನ್ನ ಗರ್ಲ್ ಫ್ರೆಂಡ್ ಇದ್ದಾಳನ್ನು ನಗಾಡಿ ಜೋರಷ್ಟು ಹೇಳಿದ್ರು. ಗರ್ಲ್ ಫ್ರೆಂಡ್ ತುಂಬ ನಗಾಡಿದಾರೆ. ಅವರು ಡಾಕ್ಟರ್ ಹೇಳ್ತಾರೆ ಅವ್ನು ನಗಾಡಿದ್ದು ಕೂಡ ಇಲ್ಲ ಅಂತ. ಇದು ಕೇಳಿದ್ರು ನಗು ಬಂತು ನನಗೆ. ಹೌದು ಅಂತ ಹೇಳಿದ. ನಾಳೆ ನಿನ್ನ ಗರ್ಲ್ ಫ್ರೆಂಡ್ ಬರ್ತ್ಡೇ ಅಂತ ಇಮ್ಯಾಜಿನ್ ಮಾಡಿ, ನೀನು ಅವಳಿಗೆ ಏನೋ ಒಂದು ಪ್ರೆಸೆಂಟ್ ಮಾಡಬೇಕು ಅಂತಿದ್ದೆ, ನನಗೆ ಹೇಳಬೇಡ ಏನು ಅಂತೇಳಿ, ನೀನು ಮನಸ್ಸಿನಲ್ಲೇ ಆಲೋಚನೆ ಮಾಡು, ಅದು ನಾನು ತೆಗೆದುಕೊಡ್ತೇನೆ ಪ್ರೆಸೆಂಟೇಷನ್ ಹೇಳಿದ್ರು. ಈಗ ಮಾಡಿ ನೋಡುವ ಅಂತ ಹೇಳಿದ್ರು. ಮಾಡಿದ. ನಾನು 2 ಖರ್ಚಿ ಬಿತ್ತಲ್ಲ ಅದಕ್ಕೆ ಗಂಟೆ ಹಾಕಿಬಿಟ್ಟು ಕೈಲಿ ಇಟ್ಕೊಂಡ್ಬಿಟ್ಟು ಜಾಡಿಸು ಅಂತ ಹೇಳಿದೆ. ಅದನ್ನು ತೆಗೆದು ಜಾಡಿಸುವಾಗ ಮಧ್ಯದಲ್ಲಿ ಒಂದು ಬ್ರಾ ಬಂತು. 2 ದಿನ ಬಂದು, ಇದನ್ನ ನೀನು ಪ್ರೆಸೆಂಟ್ ಮಾಡಬೇಕು ಅಂತ ಇದ್ದಲ್ಲ ನಿನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿದ. ಜೋರು ನಗಾಡಿದ. ಮತ್ತೆ ಹೋಗಿ ಕೂತ ಪ್ರೋಗ್ರಾಮ್ ಇರೋದು. ಆಮೇಲೆ ಬಟನ್ ಹೊಲಿಲ್ಲ, ಸ್ಟ್ರೈಟ್ ಕೂತ್ಕೊಂಡು ಪ್ರೋಗ್ರಾಮ್ ನೋಡಿದ್ದಾನೆ. ಮರುದಿವಸ ಡಾಕ್ಟರ್ ಉಪಾಧ್ಯಾಯ ಅಲ್ಲಿ ಅವನ ರೂಮಿಗೆ ಹೋಗುವಾಗ ಇವನು ಬಂದು ಡೋರ್ ಓಪನ್ ಮಾಡಿ ವೆರ್ ಇಸ್ ದ ಮ್ಯೂಜಿಷಿಯನ್ ಅಂತ ಹೇಳಿದ್ರು. ಅವ್ರಿಗೆ ಶಾಕು. ಓವರ್ ನೈಟ್ ಒಂದು ಪ್ರೋಗ್ರಾಮ್ ಇಷ್ಟು ಧೈರ್ಯ ಬಂದು ಹೇಗೆ ಹೇಳ್ತೇವೆ ಅಂದ್ರೆ ಅದು ಬರ್ತದೆ ಕೆಲಸ. ನನಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಯಾಕೆ ಹೇಗಾಯ್ತು ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಈ ಥರ ಪೇಷಂಟ್ಗಳಿಗೆ ಮನಸ್ಸಿಗೆ ಧೈರ್ಯ ಅನಿಸುತ್ತೆ. ಇಲ್ಲಿಗೆ ಬೆಳಗಾಂನಲ್ಲಿ ಪ್ರೋಗ್ರಾಮ್ ಕೊಟ್ಟಾಗ ಹಾಸ್ಪಿಟಲ್ಲಿ ಒಬ್ಬರು ಎಜುಕೇಟೆಡ್, ಅವರು ಆಪರೇಷನ್ ಹೋಗ್ಲಿಕ್ಕೆ ತಯಾರಿ. ನನಗೆ ಧೈರ್ಯ ಇಲ್ಲ, ನನ್ನಿಂದ ಆಗೋದಿಲ್ಲ. ಒಂದೇ ಹೋದ್ರು ಅವನಿಗೆ ನಾನಿದು 1-2 ಐಟಮ್ ತೆಗೆದೆ. ಅವರ ಮನಸ್ಥೈರ್ಯದಿಂದ ಆಗುವಂಥ ಐಟಮ್ ಅಂತ ಹೇಳೋದು ನಾವು. ಬಟ್ ಆ್ಯಕ್ಚುಲಿ ಟ್ರಿಕ್ ಅಲ್ಲ, ಅವ್ರಿಗೆ ಟ್ರಿಕ್ ಹೇಳಲಿಕ್ಕಿಲ್ಲ. ಅದನ್ನು ಮಾಡಿ ನೋಡಿ, ಈಗ ಆಯ್ತಲ್ವ. ಅದಕ್ಕೆ ಕಾರಣ ಏನು ಗೊತ್ತು? ನಿನ್ನ ಮನಸ್ಥೈರ್ಯ. ನಿನಗೆ ಧೈರ್ಯ ಉಂಟು, ನಿನಗೆ ಧೈರ್ಯ ಇಲ್ಲ ಅಂತ ನೀನು ತಿಳ್ಕೊಂಡು ತಪ್ಪು. ನೋಡಿ, ನನ್ನ ಧೈರ್ಯದಿಂದ ಇದು ಆಯಿತು ಅಂತ ಹೇಳುವಾಗ ಇರ್ಬೋದಾ ಅಂತ ಅವನಿಗೆ ಮನಸ್ಸಿಗೆ ಬರ್ತದೆ. ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಆಪರೇಷನ್ಗೆ ಹೋಗಿದ್ದಾನೆ, ಸಕ್ಸಸ್ ಆಗಿ ಬರ್ತಾರೆ. ಸೊ ಈ ಥರ ಕೆಲವರು ಹಾಸ್ಪಿಟಲ್ ಮಾಡಿದ್ದು. ಆಮೇಲೆ ಇನ್ನೊಂದು ನಮ್ದು ಅಂದರೆ ಮಧ್ಯವರ್ಜನ. ಅದು ಇದೇನಾಯ್ತು ಅಂದರೆ ರಾಜಾಂಗಣದಲ್ಲಿ ಧರ್ಮಸ್ಥಳದವರ ಮಧ್ಯವರ್ಜನ ಶಿಬಿರದ ಒಂದು ಸಮ್ಮೇಳನ ಆಯಿತು. ಕುಡಿತ ಬಿಟ್ಟ ನಂತರ ಅವರು ಜೀವನದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅಂತೇಳಿ ಒಬ್ಬೊಬ್ಬರೇ ಸ್ಟೇಜಿಗೆ ಬಂದು ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ನಾನು ಸಭೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೆ. ಅದನ್ನು ಕೇಳುವಾಗ ನನಗಾಯಿತು, ಬ್ಯಾಂಕ್ ಮ್ಯಾಜಿಕ್ ಅಂತೇಳಿ ನಾನು ಸಿಂಡಿಕೇಟ್ ಬ್ಯಾಂಕಿಗೆ ಮಾಡಿದ ವ್ಯಸನಿಗಳ ಮನಪರಿವರ್ತನಾ ಜಾದು ಅಂತೇಳಿ ಒಂದು ಟೋಟಲ್ ಪ್ರೋಗ್ರಾಮ್ನ ಯಾಕೆ ಮಾಡಬಾರ್ದು. ನನಗೆ ಅಲ್ಲಿ ಸ್ಟ್ರೈಕ್ ಆಯಿತು. ಕೆಲವು ಐಟಮ್ಸ್ಗಳು ಅಲ್ಲೇ ನನಗೆ ಆಯಿತು. ವೀರೇಂದ್ರ ಹೆಗ್ಡೆ ಅವರು ಸ್ಟೇಜ್ ಹಿಡ್ಕೊಂಡು ಬರುವಾಗ ಹೋಗಿ ಹೇಳಿದೆ, ಕಾವಂದ್ರೆ ಹೀಗೊಂದು ಐಡಿಯಾ ಆಗಿದೆ ಅಂತ ಮಾಡೋದು ಮಾಡಿ ಅಂತ ಹೇಳಿದ್ರು. 3 ತಿಂಗಳಲ್ಲಿ 1.5 ಗಂಟೆಯ ಪ್ರೋಗ್ರಾಮ್ಗೆ ಬೇಕಾದಷ್ಟು 15 ಐಟಮ್ಸ್. ಆ 15 ಐಟಮ್ಸ್ ಕೂಡ ಈ ಬೇರೆ ಬೇರೆ ವ್ಯಸನಗಳಿಗೆ ಸಂಬಂಧಪಟ್ಟ ಮಾಡಿದೆ. ನೋಡಿದರೆ ಅವರು ಪ್ರೋಗ್ರಾಮ್ ನೋಡಿದ್ರೆ ಬಹಳ ಖುಷಿ ಆಯಿತು. ಅವ್ರು ಹೇಳಿದ್ರು, ನೀವು ಫ್ರೀ ಇದ್ದಾಗೆಲ್ಲ ಬಂದಿದ್ದಕ್ಕೆ ನಮ್ಮ ಕ್ಯಾಂಪ್ನಲ್ಲಿ ನೀವೇನು ಮಾಡಬೇಕು, ದುಡ್ಡು ಎಷ್ಟು ಕೊಡಬೇಕು, ಸಂಭಾವನೆ ಎಷ್ಟು ಕೊಡಬೇಕು ಅಂತ ಹೇಳಿದ್ರು. ನಾನು ಕೈ ಮುಗಿದೆ. ಸಂಭಾವನೆಗೋಸ್ಕರ ಈ ಕಾರ್ಯಕ್ರಮ ಎಲ್ಲ ಕಾವಂತದಲ್ಲಿ ಸಂಭಾವನೆಯಲ್ಲಿ ನಿಮ್ಮ ಆಶೀರ್ವಾದ ಮಂಜುನಾಥ ಸ್ವಾಮಿ ಆದ್ರೆ ಸಾಕು, ನಾನು ದುಡ್ಡಿಗೋಸ್ಕರ ಖಂಡಿತ ಅಲ್ಲ, ನೀವು ಅದಕ್ಕೆ ಏನು ಕೊಡೋದು ಬೇಡ ಅಂತ ಹೇಳಿದೆ. ಹಾಗೆ ಟೀ ಆದರೆ ತಗೊಳ್ಬೇಕು ಅಂತ ಹೇಳಿದರು. ಆಯಿತು ಅಂತ ಹೇಳಿದೆ. 18 ವರ್ಷದಿಂದ ನಾನು ಮಾಡ್ತಾ ಇದ್ದೆ. ಪ್ರತಿ ಕ್ಯಾಂಪಿಗೂ ನಾನು ಹೋಗಿ ಈ ಕಾರ್ಯಕ್ರಮ ಕೊಡ್ತೇನೆ. ಕೆಲವು ರಿಸಲ್ಟ್ಗಳು ನನಗೆ ಆನ್ ದ ಸ್ಪಾಟ್ ರಿಸಲ್ಟ್ ಕೆಲವು ಸಿಗ್ತಾ ಇತ್ತು. ಅಲ್ಲಿ ಉದಾಹರಣೆಗೆ ನೋಡಿ, ಇಲ್ಲಿ ಡಾಕ್ಟರ್ ಬರ್ತಾರೆ, ಅವ್ರು ನಿಮ್ಗೆ ಹೇಳ್ತಾರೆ ಸಿಕ್ಕಾಪಟ್ಟೆ ಕುಡಿದ್ರೆ ಲಿವರ್ ಸಿರೋಸಿಸ್ ಅನ್ನೋ ಕಾಯಿಲೆ ಬರ್ತದೆ ಅಂತ ನಿಮಗೆ ಹೇಳಿದ್ದಾರೆ ಅಂತ ಹೇಳಿದ್ರು. ಇಂಥದ್ದು ಲಿವರ್ ಸಿರೋಸಿಸ್ ಅಂತ ವಿಸ್ಕಿಯನ್ನು ತಗೊಂಡು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸನ್ನು ಅವ್ರಿಗೆ ತೋರಿಸಿ ಆ ವಿಸ್ಕಿಯನ್ನು ಗ್ಲಾಸಿಗೆ ಹಾಕ್ತಾರೆ. ಈ ವಿಸ್ಕಿ ರಮ್ಮು ಎಂಥದೇ ಇರಲಿ, ಇದು ಸಿಕ್ಕಾಪಟ್ಟೆ ಕುಡಿದ್ರೆ ಲಿವರ್ ಹಾಳಾಗ್ತದೆ. ಲಿವರ್ ಸಿರೋಸಿಸ್ ಅನ್ನೋ ಕಾಯಿಲೆ ಬರ್ತದೆ. ಆ ಕಾಯಿಲೆ ಬಂದರೆ ನಿಮ್ಮ ಲಿವರು ಕೊಳೆತ ಹಲಸಿನ ಬೆರಳು ಹಾಕಿದರೆ ಈ ನಾನು ವಿಸ್ಕಿ ಹಾಕಿರ್ತೇನಲ್ಲ, ಹಾಕಿ ಒಂದು ಸ್ಪೂನ್ ತಗೊಂಡು ಅದನ್ನು ತೆಗೆದು ಅದು ಸಾಲಿಡ್ ಆಗಿರ್ತದೆ ವಿಸ್ಕಿ. ಅದನ್ನು ತೆಗೆದಿಗೆ ತೋರಿಸ್ಬಿಟ್ಟು ಅವ್ರು ನೋಡಿ ಲಿವರ್ ಸಿರೋಸಿಸ್ ಆದರೆ ನಿಮ್ಮ ಲಿವರ್ ಈ ಕಂಡೀಷನಿಗೆ ಬರ್ತದೆ, ತೂತ ಆಗ್ತದೆ. ನೋಡಿದ್ದು ಬೆರಳು ಹಾಕ್ತಿರುವಾಗ ಈ ಕೂತ್ಕೊಂಡಿದ್ದಲ್ಲ ಕಣ್ಣು ಬಾಯಿ ಬಿಟ್ಟು ನೋಡ್ತಾರೆ ಅಲ್ಲಿ ಅವರಿಗೆ ಅದರ ಬಗ್ಗೆ. ಅದೊಂದು ಐಟಮ್. ಆಮೇಲೆ ಇನ್ನೊಂದು ಐಟಮ್ ಎಂತ ಮಾಡ್ತೇನೆ ಅಂದರೆ ವಿಸ್ಕಿ ರಮ್ಮು ಇದರಲ್ಲಿ 3-4 ಫೋಟೋ ತೋರಿಸ್ತೇನೆ. ಆ 3-4 ಫೋಟೋವನ್ನು ಬೇರೆ ಬೇರೆ ಖಾಲಿ ಕವರ್ನಲ್ಲಿ ಹಾಕಿ ಅಲ್ಲಿರ್ತೇನೆ. ಅದರಲ್ಲಿ ಯಾವುದಾದ್ರೂ ಒಂದು ಕವರ್ನ ಸೆಲೆಕ್ಟ್ ಮಾಡಿ ನಾನು ಅವ್ರದ್ದು ಹೇಳೋದು, ನೋಡಿ ಇಲ್ಲಿ ಕ್ಯಾಂಪು ಮುಗಿದ ಕೂಡಲೇ ನೀವೆಲ್ಲ ನಿಮ್ಮ ಊರಿಗೆ ಹೋಗ್ತೀರಿ, ಬಸ್ನಲ್ಲಿ ರೈಲಲ್ಲೂ ಹೋಗ್ತೀರಿ. ನೀವು ಊರಿಗೆ ಹೋದಾಗ ನಿಮ್ಗನ್ನೋದು ಬಾರ್ನಲ್ಲಿ ಕಂಪನಿ ಕೊಡ್ತಾ ಇದ್ದಾರೆ, ನಮ್ಮ ಫ್ರೆಂಡ್ಸ್ ಹಿಡಿದಾರಲ್ಲ, ಅವರು ಓದ್ಕೊಂಡು ಬರ್ತಾರೆ. ಅವರು ಬಂದು ನಿಮ್ಮ ಹತ್ರ ಕೇಳ್ತಾರೆ, ಧರ್ಮಸ್ಥಳದ ಕ್ಯಾಂಪ್ ಮುಗಿಸಿ ಬಂದಿಯಾ ಅಪ್ಪ ಮಗನೇ ಒಂದು ಪೆಗ್ ಬಿಸ್ಕಿ ಹೊಡೆಯುವ ಅಂತ ನಿಮ್ಮನ್ನು ಕರೀತಾರೆ. ಹೊರಡೋರು ಹೌದು ಅಂತ ಹೇಳ್ತಾರೆ. ಆಗ ನೀವು ವಿಸ್ಕಿ ಕುಡಿಲಿಕ್ಕೆ ಹೋಗ್ತೀರಿ ಅಲ್ವಾ, ಮೆರಿತಾರೆ ಮಾತಾಡೋದು.
ಕೊನೆಗೆ ಈ ವಿಸ್ಕಿ ಎಲ್ಲ ಉಂಟಲ್ಲ, ಅದು ಫೋಟೋಸ್ ಎಲ್ಲ ತೋರಿಸಿರ್ತಲ್ಲ ಅಷ್ಟು, ಅದರಲ್ಲಿ ಒಂದು ತೆಗೀರಿ ಅಂತ ಹೇಳ್ತಾರೆ. ಅದನ್ನು ಒಂದನ್ನು ತೆಗಿತಾರೆ. ತೆಗೆದಾದ್ಮೇಲೆ ಇವತ್ತು ಇಲ್ಲಿ ನಾನು ಅವ್ರಿಗೆ ಹೇಳಿದ್ರು, ಇದು ವಿಸ್ಕಿ ರಮ್ಮು ಏನೇ ಇರಲಿ ಇದನ್ನು ಒಂದೊಂದು ಪೆಗ್ ನನ್ನ ಲೆಕ್ಕದಲ್ಲಿ ಕಾಂಪ್ಲಿಮೆಂಟರಿಯಾಗಿ ಇವರಿಗೆಲ್ಲ ಕೊಡಬೇಕು ಅಂತೇಳಿ ನಗಾಡ್ತೇನೆ ನಾನು. ಕೊನೆಗೆ ಅದನ್ನು ಕವರ್ ತೆಗೆದು ಓಪನ್ ಮಾಡಿ ನೋಡಂತ ಹೇಳಿದೆ, ಅದರಲ್ಲಿ ಒಂದು ಗ್ಲಾಸ್ ಹಾಲು. ಹಾಗೆ ಇನ್ನು ಮುಂದೆ ನೀವು ಆಲ್ಕೋಹಾಲ್ ಕುಡಿಯೋದಲ್ಲ, ಆಕಳ ಹಾಲು ಕುಡಿಯೋದು. ಆಕಳ ಹಾಲು ಇಲ್ಲಂದ್ರೆ ಎಮ್ಮೆ ಕುಡಿರಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಅದೊಂದು ಲೈಟರ್ ಬೇಕು. ಇನ್ನೊಂದು ಪ್ರೋಗ್ರಾಮ್ ಮುಗಿಸ್ಬೇಕು. ನಾನು ಹೊರಗಡೆ ಮರದ ಕಡೆಗೆ ಕೂತ್ಕೊಂಡಿದ್ದೆ. ಒಬ್ಬಳು ಹೆಣ್ಮಗಳು ಮಗುವನ್ನು ಕೈಯಲ್ಲಿ ಹೀಗೆ ಎತ್ತಿ ಹಿಡ್ಕೊಂಡು ತಲೆ ಅಡಿಗೆ ನಡ್ಕೊಂಡು ಬಂದು ನನ್ನ ಇಟ್ಕೊಂಡು ಮಾತಾಡಲಿಕ್ಕೆ. ನಾನು ಕೇಳಿದೆ ಅವಳ ಹತ್ರ, ಏನಮ್ಮ ಚಪ್ಪಾಗಿದ್ದಿಲ್ಲ, ಏನು ಹುಷಾರಿದ್ದಿಲ್ಲೋ ಅಂತ ಕೇಳಿದೆ. ತುಳುವಿನಲ್ಲಿ ಹೇಳಿದೆ. ಅವಳು ಹೇಳಿದ್ರು, ನೀವೆಲ್ಲ ಓದಿದವರು ತಿಳಿದವರು, ನನಗೆ ಒಂದು ಉಪಕಾರ ಮಾಡಿ ಎಂತ ಮಾಡ್ಬೇಕು ಹೇಳಿ, ಡೈವೋರ್ಸ್ ಕೊಡಲಿಕ್ಕೆ ಎಂತಾಗಬೇಕು. ಆ ಶಬ್ದ ಕೇಳಿದ್ರು ನನಗೆ ಶಾಕ್ ಹೊಡೆದಾಗುತ್ತೆ. ಎಂಥದಮ್ಮ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮದುವೆ ಒಂದೇ ಸಲ ಆಗೋದು, ನೀನು ಡೈವರ್ಸ್ ಅಂತ ಯಾಕೆ ಯೋಚನೆ ಮಾಡ್ತಾ ಇದ್ದೆ ಅಂತ ಕೇಳಿದೆ. ಅದಕ್ಕೆ ಅವಳು ಹೇಳಿದ್ರು, ಇಲ್ಲ ನಿಮಗೆ ಗೊತ್ತಿಲ್ಲ ಸರ್, ನನ್ನ ಗಂಡ ಪ್ರತಿ ದಿವಸ ಕುಡಿದು ಬರ್ತಾರೆ, ಮನೆಗೆ ಬಂದು ನನಗೆ ಇನ್ನೂ ಕುಡಿಬೇಕು, ದುಡ್ಡು ಕೊಡು ಅಂತ ಹೇಳ್ತಾನೆ. ನಾನು ಬೀಡಿ ಕಟ್ಟಿ ಸಂಪಾದನೆ ಮಾಡಿ ಅಕ್ಕಿ ಬೇಳೆ ತಂದು ನಾನು ಕೊಟ್ಟು ಸಾಕ್ತಾ ಇದ್ದೇನೆ. ನಾನು ಎಲ್ಲಿ ಅಡುಗೆ ಸಿಟ್ಟು ಹಣ ಗೊತ್ತಾಗುತ್ತೆ ತಗೊಂಡೋಗಿ ಕುಡಿತಾರೆ. ಹೋದ ಭಾನುವಾರ ಬರುವಾಗಲೇ ಟೈಮ್ ಬಂದು ಹೇಳಿದ್ರು, ನನಗೆ ಇನ್ನೂ ಕುಡಿಬೇಕು, ದುಡ್ಡು ಕೊಡು ಅಂತ ಹೇಳಿದ್ರು. ನಾನು ದುಡ್ಡು ಇಲ್ಲ ಅಂತ ಹೇಳಿದೆ. ನನಗೊಂದು ಕೊಡುವಾಗ ನನ್ನ ಕುತ್ತಿಗೆಯಲ್ಲಿ ಕರಿಮಣಿ ಖಂಡಿತ. ಆ ಕರಿಮಣಿ ಕೊಡಿ ಅದನ್ನು ಮಾರಿ ಆದರೂ ನನಗೆ ಇವತ್ತು ಕುಡಿಲೇಬೇಕು ಅಂತ ಹೇಳಿದೆ. ನಾನು ಅದನ್ನು ಕೊಡೋದಿಲ್ಲ ಅಂತ ಹೇಳಿದೆ. ಆಗ ಮತ್ತೊಂದು 2 ಕೊಟ್ಟು ನನ್ನ ಕೈಯಲ್ಲಿ ಮಗು ಇತ್ತು. ಮಗುವನ್ನು ತೆಗೆದು ಬಿಸಾಡಿದ್ದು. ಮಗು ಹೋಗಿ ತುಳಸಿ ಕಟ್ಟೆಗೆ ಬಿದ್ದು ನೋಡಿ ಅಂತ ಹೇಳಿದ್ರು. ತೋರಿಸಿದ್ರೆ ಮಗುವಿನ ತಲೆಗೆ ಇಲ್ಲಿ ಮೇಲಿಗೆ ಪ್ರಾರ್ಥನೆ. ಅವ್ರ ಜೊತೆ ಸಂಸಾರ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಆದ್ದರಿಂದ ನಾನು ಡೈವರ್ಸ್ ಹೇಳಿದೆ. ಯಾಕೆ ನಾನು ಹೇಳಿದೆ, ನೀನು ಅವರನ್ನು ಯಾಕೆ ಶಿಬಿರಕ್ಕೆ ಸೇರಿಸಬಾರ್ದು ಅಂತ ಹೇಳಿದೆ. ಅವ್ರು ಹೋಗೋದಿಲ್ಲ ಶಿಬಿರಕ್ಕೆಲ್ಲ, ಬರೋದಿಲ್ಲ ಅವ್ರು. ನೋಡು, ನೀನು ಹೇಳ್ತೀನಿ, ನಿನಗೆ ಗೊತ್ತುಂಟು ಎಂತ ಪ್ಲ್ಯಾನ್ ಮಾಡಬೇಕು ಅಂತ. ಪ್ಲ್ಯಾನ್ ಮಾಡು, ಕಳಿಸು, ಶಿಬಿರಕ್ಕೆ ಬರಲಿ, 1 ವಾರ ಇರ್ತಾರೆ, ಮತ್ತೊಂದು ವಾರ ನೋಡು, ಆಮೇಲೆ ನಾನು ಡಿಸಿಷನ್ ಅಂತ ಕಳಿಸ್ಬಿಟ್ಟೆ ಅವ್ರನ್ನ. ಹೋದ್ಲು. ಕೆಲವು ತಿಂಗಳಾಗಿತ್ತು. ನಾನು ಬೆಳ್ತಂಗಡಿಯಲ್ಲಿ ಉಡುಪಿಗೆ ಬರಲಿಕ್ಕೆ ಬಸ್ ಹತ್ಲಿಕ್ಕೆ ಹೋಗುವಾಗ ಇವಳು ಓಡ್ಕೊಂಡು ಬಂದು ಸೊರ ಅಂತ ಓಡ್ಕೊಂಡು ಬಂದು ನೋಡಿದ್ರೆ ಗೊತ್ತಾಯ್ತು ನನಗೆ. ಕೇಳಿದೆ, ಗಂಡ ಎಂತ ಮಾಡ್ತಾನಮ್ಮ ಅಂತ ಹೇಳಿದೆ. ಸರ್ ಅವ್ರು ಕುಡಿಯೋದಿಲ್ಲ ಅಂತ ಹೇಳಿದ್ರು. ನನಗೆ ಶಾಕ್ ಕೇಳಿ, ಹೌದಾ ಎಂತ ಮಾಡಿದ್ವಿ, ಶಿಬಿರಕ್ಕೆ ಬಂದಿದ್ರು? ಹೌದು ಶಿಬಿರದಲ್ಲಿ ಇದ್ರು, ನಿಮ್ಗೆ ಸಿಗ್ಲಿಲ್ವ ಅಂತ ಹೇಳಿದ್ರು. ನನಗೆ ಅವಳ ಗಂಡ ಯಾರಂತ ನನಗೆ ಗೊತ್ತಿಲ್ಲ. ಶಿಬಿರಕ್ಕೆ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಬರ್ತಾರೆ ಶಿಬಿರಕ್ಕೆ. ಹೌದಾ ಅಂತ ಹೇಳಿದ್ರು. ಹೌದು, ಅವ್ರು ಶಿಬಿರದಿಂದ ಬಂದ ನಾನೇನು ಕುಡಿಯೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವರು ರಿಕ್ಷಾ ಡ್ರೈವರು, ನಾನು ಬ್ಯಾಂಕಿಂದ ಲೋನ್ ಮಾಡಿಸ್ಬಿಟ್ಟು ನಾವು ಅವ್ರಿಗೆ ರಿಕ್ಷಾ ತೆಗೆದುಕೊಟ್ಟಿದ್ದೇವೆ. ಈಗ ರಿಕ್ಷಾ ಓಡಿಸ್ತಾ ಇದ್ದಾರೆ. ಈಗ ಕುಡಿದಿಲ್ಲ ಸರ್ ಅಂತ ನನ್ನ ಕಾಲಿಗೆ. ಸೊ ಇದು ಒಂದು. ಇನ್ನೊಂದು ಎಜುಕೇಟೆಡ್ ತಗೊಳ್ಳಿ. ಪ್ರೋಗ್ರಾಮ್ ಓದೋಗಳು ಒಂದು 6 ಅಡಿ ಎತ್ತರದ ಮನುಷ್ಯ, ಸಖತ್ ಜೀವ, ಸೀದ ಮೇಲೆ ಬಂದ ನನ್ನ ಕಾಲಿಡಲಿಕ್ಕೆ ಬಗ್ಗೆ. ನನ್ನ ಕಾಲಿಡಿಬೇಡಿ, ದೇವರಿದ್ದರಲ್ಲಿ ದೇವರಿಗೆ ಅಡ್ಡಬೇಡಿ ಅಂತ ಹೇಳಿದೆ. ನಾನು ನಿಮ್ಮನ್ನೇ ದೇವರು ಅಂತ ಹೇಳಿದ್ರೆ ತಪ್ಪಾಗುತ್ತಾ ಅಂತ ಹೇಳ್ತಾರೆ. ಖಂಡಿತ ತಪ್ಪು, ನಾನು ದೇವರಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಕೊನೆಗೆ ಹೀಗೆ ನೋಡಿದಾಗ ಅವನ ಬ್ಯಾಜಿನಲ್ಲಿ ಅವನ ಹೆಸರು ಮತ್ತು ಊರಿನ ಹೆಸರು ಕಟ್ಟಿದ್ದಾನೆ, ಯಾವ ಊರು ಅಂತ ಹೇಳಿ. ನನಗೆ ಹೇಳಿದ್ರೆ ಊರಿನ ಹೆಸರು ಹೇಳೋದಿಲ್ಲ ಆಯ್ತಾ. ಅದನ್ನು ನೋಡಿದ ಕೂಡ ನೀವು ಅಲ್ಲಿ ಅವರ ಅಂತ ಹೇಳಿದೆ. ಹೌದು ಸರ್, ನಾನು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಟೌನ್ ಸ್ಟೇಷನಲ್ಲಿ ಇದ್ದೇನೆ. ನಿಮಗೆ ಗೊತ್ತಲ್ಲ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಈ ಕುಡಿಯೋದೊಂದು ಅಭ್ಯಾಸ ಆಗಿಬಿಟ್ಟಿದೆ, ಅದನ್ನು ಬಿಡಬೇಕು ಅಂತ ಬಂದಿದ್ದೇನೆ ಹೇಳಿದ. ನನ್ನ 2 ಕೈಯನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ಟು ಹೇಳಿದ, ಪ್ರಾಮಿಸ್ ಮಾಡ್ತಾರೆ ಸರ್, ಇನ್ನು ಮುಂದೆ ನಾನು ಬಾಟ್ಲಿ ಮುಟ್ಟೋದಿಲ್ಲ ಅಂತ. ನಾನು ಅವನ ಕೈಯನ್ನು ಹಾಗೆ ಗಟ್ಟಿ ಹಿಡ್ಕೊಂಡ್ಬಿಟ್ರೆ, ಖಂಡಿತ ನಿನಗೆ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾರೆ, ಗುಡ್ ನ್ಯೂಸ್ ಬರ್ತಾರೆ ನಿಮಗೆ ಅಂತೇಳಿ ನೆಗಾಡ್ಬಿಟ್ಟು ಬಿಡುತ್ತೆ ಅಷ್ಟೇ. 5-6 ತಿಂಗಳಾಗಿರ್ಬೋದು. ನನಗೆ ಫೋನ್ ಅವನಲ್ಲ, ಸರ್ ನನಗೆ ಇನ್ಸ್ಪೆಕ್ಟರ್ ಆಗಿದ್ದೇನೆ ಅಂತ. ಅದು ಎಂತ ಕೋಇನ್ಸಿಡೆನ್ಸ್ ಅದು, ಇದು ಬಿಡಿ ಆಯ್ತಾ. ಅದು ಸರಿ, ಬಾಟ್ಲಿ ಅಂತ ಮಾಡಿದ್ರೆ ಹೇಳಿದೆ. ಮುಟ್ಲಿಲ್ಲ ಸರ್, ನಾನು ಈಗ ಕುಡಿದು ಖಂಡಿತ ಕುಡಿದಿಲ್ಲ ಅಂತ ಹೇಳಿದೆ. ಹಾಗೆ ನಿಜವಾಗಿ ಸುಳ್ಳು ಹೇಳಿದ್ದಲ್ಲ. ಧರ್ಮಸ್ಥಳದ ಟೀಮ್ನವರು ಅಲ್ಲಿ ರಿಪೋರ್ಟ್ ತಗೊಳ್ಳುವಾಗ ಅದರಲ್ಲಿ ಬಂತಂತವರು ಇಷ್ಟವರೆ ಕುಡಿದಿಲ್ಲ ಅಂತೇಳಿ. ಸೊ ಹೀಗೆ ಕೆಲವು ಅನುಭವಗಳು ನನಗೆ ಆಗಿದ್ದು ಉಂಟು. ಅಂದರೆ ಅದು ಯಾಕೆ ಗೊತ್ತಾ, ಅವರಿಗೆ ಭಾಷಣ ಮಾಡಿ ಹೇಳಿದರೆ ಅರ್ಥ ಮೈಂಡಲ್ಲಿ ಆಗೋದಿಲ್ಲ. ಅದು ಇದು ಕಣ್ಣಿಗೆ ಕಾಣ್ತದಲ್ಲ, ಹೌದೌದು, ಆ ವಿಜುವಲ್ ಎಫೆಕ್ಟ್ ಕಾಣುತ್ತೋದನ್ನ ಇದು ಪವರ್ಫುಲ್ ಮೀಡಿಯಾಗಿ ವರ್ಕ್ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಈ ಪವಾಡ ಮತ್ತು ಈ ಮೂಢನಂಬಿಕೆ ಇದರ ವಿರುದ್ಧ ಕೂಡ ಪವಾಡ ಮೂಢನಂಬಿಕೆ ಬಹಳ ಜನರು ಮೋಸ ಮಾಡುವವರು ಇದ್ದಾರೆ. ನಮಗೆ ದೈವಿಕ ಶಕ್ತಿ ಉಂಟು, ಅದುಂಟು, ಇದನ್ನು ಹೇಳ್ಕೊಂಡು ಟ್ರಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು ಈಗ ನಮ್ಮ ಮನೆಗೆ ಬಂದು ಕುಂಕುಮ ಕಟ್ಟುವ ಒಂದು ಅದೆಲ್ಲ ಒಂದು ಹಾಗೆ ಬೇರೆ ಬೇರೆ ರೀತಿ ಪವಾಡಗಳ ಥರ ಮಾಡೋರು ಇದ್ದಾರೆ. ಅದರಲ್ಲಿ ಈಗ ಇನ್ನೊಂದು ಹೊಸ ಪವಾಡ ಆಗ್ತಾ ಉಂಟು. ಈಗ ಬೇಜಾರಾಗ್ತದೆ ಹೇಳಲಿಕ್ಕೆ.
ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ. ನಿಮಗೆ ಬ್ರೈನಲ್ಲಿ ಮಿಡ್ ಬ್ರೈನು, ಸೈಡ್ ಬ್ರೈನ್ ಇಂತೆಲ್ಲ ಉಂಟು ಅಂತೆಲ್ಲ ಹೇಳಿ ನಿಮ್ಮ ಮಿಡ್ ಬ್ರೈನನ್ನು ನಾವು ಆಕ್ಟಿವೇಟ್ ಮಾಡ್ತಾರೆ. ನೀವು ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ನಿಮ್ಗೆ ಓದ್ಲಿಕ್ಕೆ ಆಗ್ತದೆ ಅಂತ ಮಕ್ಕಳಿಗೆ ಹೇಳಿ, ನಮ್ಮಲ್ಲಿ ಎಕ್ಸ್ರೇ ಐ ಅಂತೇಳಿ ಒಂದು ಮ್ಯಾಜಿಕ್ ಐಟಮ್ ಉಂಟು. ನಾವು ಕಣ್ಣಿಗೆ ಬಟ್ಟೆ ಕಟ್ಟು, ನಾನು ಪ್ಲಾಸ್ಟರ್ ಬ್ಯಾಂಡೇಜ್ ಮಾಡಿ, ಬಟ್ಟೆ ಅಲ್ಲ ಪ್ಲಾಸ್ಟರ್ ಬ್ಯಾಂಡೇಜ್, ಸ್ಕೂಟರ್ ಮಂಗಳೂರಿಂದ ನಾವು ಕಾರವಾರದವರೆಗೆ ಬಿಟ್ಕೊಂಡು ಹೋಗಿದ್ದೆ. ಅದು ಮಿಡ್ ಬ್ರೈನ್ ಆಕ್ಟಿವೇಶನ್ ನಮ್ದಲ್ಲ, ಅದು ಮ್ಯಾಜಿಕ್. ಅದ್ರ ಮ್ಯಾಜಿಕ್ ಅಂತ ಇವ್ರು ಹೇಳೋದಿಲ್ಲ. ಇವ್ರು ಹೇಳೋದು ಮಿಡ್ ಬ್ರೈನ್ ಆಕ್ಟಿವೇಶನ್ ಮಾಡೋದು, ಆಕ್ಟಿವೇಟ್ ಮಾಡ್ತೇವೆ ಅಂತೇಳಿ ಮಾಡ್ತಾ ಇದ್ದಾರೆ. ಇಂಥದ್ದು ಬೇಸರ ಆಗ್ತದೆ ಚೀಟಿಂಗ್ ಆಗುವಾಗ. ನಮ್ಮ ಜನರು ಅವರೇ ತಿಳ್ಕೊಂಡೆ ಅದನ್ನು ನಾವು ಮಾಡಿದಾಗ ಹೇಳಿದಾಗ ಒಬ್ಬರು ಪೇರೆಂಟ್ ಬಂದು ಹೇಳಿದ್ರು, ನಮ್ಮ ಹಣ ನಮ್ಮ ಮಗ, ನಾವು ಮಾಡ್ತೇವೆ ಕಳಿಸಿ ಮಾಡ್ತೇವೆ, ನೀವು ಯಾರು ಅದನ್ನು ಕೇಳಲಿಕ್ಕೆ ಅಂತ ನಾವು ಬಂದು ಹೇಳಿದ. ಆಗ ಮಗ ಹೇಳಿದ, ಸರಿ ಹಾಗೆ ನಾವು ಹೇಳೋದಿಷ್ಟೇ, ಅಲ್ಲೊಂದು ಹೊಂಡ ಉಂಟು ಎದುರುಗಡೆ, ಅದಕ್ಕೆ ಹೋಗಿ ಬೀಳ್ಬೇಡಿ ನೀವೇ ಅಂತ ನಾವು ಹೇಳಿದ್ರೆ ಅಷ್ಟೇ. ನಾನು ಬೀಳ್ತಾನೆ, ನಿಮ್ಗೇನಂತೇಳಿ ನೀವು ಹೋಗಿ ಬಿದ್ದು ಬೀಳಿ ಅಂತ ಹೇಳಿದ. ಮಗ ಹೊಟ್ಟು ನಡೀತಾ ಉಂಟು. ಈಗ ನಾವು ಹೇಳಿದ್ರು ಕೂಡ, ಎಜುಕೇಟ್ ಮಾಡಲಿ ಹೊರಟರು ಕೂಡ ಕೇಳೋದಿಲ್ಲ. ಅವ್ರದ್ದೊಂದು ಆ ಒಂದು ಮೈಂಡ್ ಸೆಟಪ್ ಅದರಲ್ಲೇ ಉಂಟು, ಅದರಿಂದ ಹೊರಗೆ ಬರ್ಲಿಕ್ಕೆ. ನೀವು ಅದ್ರ ಮೇಲೆ ಮಾಡಿ ಯಾವುದು ಇದ್ರಲ್ಲಿ ಅಲ್ಲ, ನಮ್ಗೆ ಇದು ಕೆಲವೆಲ್ಲ ಮಾಡಿದ್ರಲ್ಲ, ಈ ಪವಾಡದವ್ರು ಮಾಡುವಂಥ ಐಟಮ್ಸ್ಗಳು ಸುಮಾರು ನಾವು ಮಾಡಿದ್ದೇವೆ. ಅಕಸ್ಮಾತ್ ಬೇಡ ಅಲ್ಲ, ತುಂಬ ಮಾಡಿದ್ದೇವೆ ಐಟಮ್ಸ್ಗಳು. ಅವ್ರು ಮಾಡಿ ಯಾವ ಐಟಮ್ಸ್ ಹೇಳಿದ್ರು ನಾವು ಮಾಡಿ ತೋರಿಸ್ತೇವೆ. ನೀವು ಕಾರವಾರದವರೆಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರ? ಹೌದು, ಅದು ಕೂಡ ಅದರ ಭಾಗವಾದ ಎಕ್ಸ್ರೇ ಐಟಮ್. ನಾವು ಸ್ಟೇಜಲ್ಲಿ ಕಣ್ಣಿಗೆ ಬಟ್ಟೆ ಇಟ್ಟು ಬೋರ್ಡಲ್ಲಿ ಬರ್ತದನ್ನೆಲ್ಲ ಓದೋದು ಎಲ್ಲ ಮಾಡ್ತೇವೆ ನಾವು. ಈಗ ಇವರು ಮಕ್ಕಳಿಗೂ ಅಷ್ಟೇ ಬರೆದು ಕೊಟ್ಟು ಅದರಲ್ಲಿ ಒಂದು ಬೇಕಿದ್ರೆ ಒಂದು ಟೆಸ್ಟ್ ಮಾಡಿ ನೋಡುವವರು ಯಾರಿದ್ರೆ ನೀವು ಮಾಡಿ ಬರೆದು ಕೊಟ್ಟದನ್ನು ಅವರು ಇದನ್ನ ಅಲ್ಲಿ ಇದು ಮಾಡಬೇಕು. ಬರೆದದನ್ನು ಕಟ್ಟು ತಲೆಯ ಹೈಟಿಗಿಂತ ಮೇಲೆ ಹಿಡಿ, ಓದಿ ಹೇಳಿ ಅಂತ ಹೇಳಿ ಯಾವರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಇದು ಈ ವಿಷನ್ ಸಿಗಬೇಕು. ಈ ಏರಿಯಾದಲ್ಲಿ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಏನು ಬರೆದಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ. ಅದು ಆ ಮ್ಯಾಜಿಕ್ನ ರಹಸ್ಯ. ಆದರೆ ಅವರು ಮ್ಯಾಜಿಕ್ ಅಂತ ಅವ್ರು ಹೇಳೋದಿಲ್ಲ. ನಿನಗೆ ಬ್ರೈನ್ ಮಿಡ್ ಆಕ್ಟಿವೇಟ್ ಮಾಡಿದ ಕಾರಣ ನಿನಗೆ ಅಲ್ಲಿ ಕಾಣುವುದು, ಇಲ್ಲದ್ರೆ ನಿನಗೆ ಅದು ಬರ್ತದೆ ಅಂತಂದು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಈ ಫೈನಾನ್ಸ್ ಸಂಸ್ಥೆಯಲ್ಲಿ ಆಗುವ ಮೋಸದ ಬಗ್ಗೆ ಮಾಡಿದ್ರಲ್ಲ, ಫೈನಾನ್ಸ್ ಸಂಸ್ಥೆ, ಈ ಪ್ರೈವೇಟ್ ಫೈನಾನ್ಸ್ ಚೀಟಿಂಗಿನ ಬಗ್ಗೆ, ಮಣಿಪಾಲದಲ್ಲಿದ್ದು ನಿಮ್ಮ ಇರುವ ಆಫೀಸಿನ ಎದುರುಗಡೆ ಫೈನಾನ್ಸ್ ಇತ್ತು. ಅಂದ್ರೆ ಯಾವ ತರ ಮಾಡಿದಂತ ಈಗ ಬರ್ತಾ ಇಲ್ಲ. ಮಾಡಿದ್ದೇವೆ ಅಂದ್ರೆ ಚೀಟಿಂಗ್ ನ ಬಗ್ಗೆ. ಈಗ ಮ್ಯಾಜಿಕ್ ಅನ್ನು ಕೂಡ ಒಂದು ಸಮಾಜದ ಈ ತರದ ವ್ರಣಗಳ ಬಗ್ಗೆ, ಸಮಾಜದ ಈ ತರದ ದೌರ್ಬಲ್ಯದ ಬಗ್ಗೆ, ಅದರಿಂದ ಮೋಸ ಹೋಗೋದ್ರ ಬಗ್ಗೆ, ಅದರ ಬಗ್ಗೆ ಈ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಪ್ರೊಫೆಸರ್ ಶಂಕರ್ ಮಾತ್ರ ಮಾಡಿದ್ದ ಅಥವಾ ನಿಮ್ಮ ವೃತ್ತಿ ಬಾಂಧವರು ಬೇರೆಯವರು? ಅಲ್ಲ, ಈಗ ಅದರಲ್ಲಿ ಕೆಲವು ಐಟಮ್ಸ್ಗಳನ್ನೆಲ್ಲ ಕೆಲವು ಬೇರೆಯವರು ಮಾಡ್ತಾರೆ, ಇಲ್ಲ ಅಂತೆಲ್ಲ. ಆದ್ರೆ ಮಾಡುವುದು ಪರಿಣಾಮಕಾರಿಯಾಗಿ ಮಾಡುದು. ನಾವು ಮಾಡಿದ್ದು ಅವರಿಗೆ ಮನಸ್ಸಿಗೆ ನಾಟಬೇಕು ಅಂತ ಒಂದು ಶಬ್ದ ಉಂಟಲ್ಲ, ಆ ನಾಟು ಹಾಗೆ ಮಾಡಿದ್ರೆ ಪರಿಣಾಮ ಆಗ್ತದೆ. ಪ್ರಾರಂಭ ಮಾಡಿದ ಹಲವಾರು ಇಂಥದ್ದನ್ನೆಲ್ಲ ಹೆಚ್ಚಿನ ಅಂಶ ನಾನೇ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಶೈಕ್ಷಣಿಕವರಿಗೆ ಓದಲಿಕ್ಕೆ ಹೆಲ್ಪ್ ಆಗ್ತದೆ, ಈಗ ಕಾನ್ಸಂಟ್ರೇಷನ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ಇದನ್ನೆಲ್ಲ ನಾನೇ ಮಾಡ್ತೇನೆ. ಈಗ ಮಗ ಅದ್ರ ಬಗ್ಗೆ ಅವ್ನು ಕೆಲವು ಇದೆಲ್ಲ ಕೊಡ್ತಾನೆ, ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾನೆ ಮೈಂಡ್ ಡೆವಲಪ್ಮೆಂಟ್ ಬಗ್ಗೆ. ಮಾಡ್ಲಿಕ್ಕೆ ಆಗುತ್ತೆ ಮಕ್ಕಳಿಗೆ. ಏನಿಲ್ಲ, ಮಕ್ಕಳಿಗೆ ಸೆಲ್ಫ್ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಬೇಕು. ನನ್ನಿಂದ ಆಗೋದಿಲ್ಲ, ಇದು ನನ್ನಿಂದ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಒಂದು ಐಟಮ್ನ ನಾನು ಈಗಲೂ ಮಾಡ್ತೇನೆ. ಅದೇನೆಂದರೆ, ಒಂದು ಪೇಪರ್ ತಗೊಂಡು ಈ ಪೇಪರ್ ನೋಟ್ಬುಕ್ಕಿಂದ ಪೇಪರ್ ತೆಗೆದು ಅವ್ರ ಕೈಲಿ ಕೊಡೋದು. ಆ ಪೇಪರನ್ನು ಮಧ್ಯದಿಂದ ಹರಿಲಿಕ್ಕೆ ಆಗ್ತದೆ ನೋಡು ಅಂತ ಹರಿಬಹುದು ಅಂತ ಹೇಳ್ತಾರೆ. ನಾನು ಆ ಪೇಪರ್ಲಿ ಸಾಧ್ಯ ಇಲ್ಲ ಅಂತ ಬರ್ತೇನೆ. ನೋಡಿ, ಇದರಲ್ಲಿ ಸಾಧ್ಯ ಇಲ್ಲ ಅಂತ ಬರ್ತೇನೆ. ಏನು ಸಾಧ್ಯ ಇಲ್ಲ? ಈ ಪೇಪರನ್ನು ನಿನಗೆ ಕೈಯಿಂದ ಹರಿಲಿಕ್ಕೆ ಸಾಧ್ಯ ಇಲ್ಲ. ನೀನು ಅದನ್ನೇ ಮನಸ್ಸಿಗೆ ಆಲೋಚನೆ ಮಾಡಿ, ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ನೀನು ಆಲೋಚನೆ ಮಾಡಿ ನೋಡು ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಹರಿತಾರೆ. ಲಾಗ ಹಾಕಿದ್ರೆ ಅವರಿಗೆ ಪೇಪರ್ ಹರಿಲಿಕ್ಕೆ ಆಗುತ್ತೆ, ಒದ್ದಾಡ್ತಾರೆ. ಈಗ ಸ್ಟೇಜಲ್ಲಿ ನಾನು ನಮ್ಮ ಮಧ್ಯವರ್ತಿನ ಶಿಬಿರದಲ್ಲಿ ಕುಡಿತ ಬಿಡಿಸುವ ಬಗ್ಗೆ ಇದನ್ನೇ ಉದಾಹರಣೆ ಕೊಡ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ನನಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಯಾಕೆ ಆಗೋದಿಲ್ಲ? ನೀವು ಆಗೋದಿಲ್ಲ ಅಂದ್ರೆ ಆ ನೆಗೆಟಿವ್ ಥಿಂಕಿಂಗನ್ನೇ ನೀವು ಮಾಡ್ತಾ ಇದ್ದೀರಿ. ಅದನ್ನೇ ಪಾಸಿಟಿವ್ ಥಿಂಕಿಂಗ್ ಮಾಡಿ, ನನ್ನಿಂದ ಸಾಧ್ಯ ಇದೆ, ನಾನು ಮಾಡ್ತಾನೆ ಅಂತೇಳಿ ಹೇಳಿ ಅದೇ ಪೇಪರ್ನಲ್ಲಿ ಸಾಧ್ಯವಿದೆ ಅಂತ ಬದುಕು ನಾವು ಹೊರತು ಹೇಳ್ತಾರೆ. ಈಗ ಈ ಪೇಪರ್ನ ಹರಿಲಿಕ್ಕೆ ಸಾಧ್ಯ ಇದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಅವ್ರು ಇರೋ ಪಕ್ಕ ಆಗುತ್ತೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಸುಲಭದಲ್ಲಿ ಈಗ ಹರಿದ, ಆಗ ನಾನು ಲಾಗ ಹೊಡೆದ್ರು ಆಗಲಿಲ್ಲ ಅಂತೇಳಿ
ಮಾಡ್ತಾ ಇದ್ದಾರೆ. ಸೆಲ್ಫ್ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥದ್ದು ಹಲವಾರು ಉಂಟು. ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮಾಡುವುದು.